ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚಕ್ಲಿ ಮಾಡ್ತಾ ಇದ್ದೀನಿ. ಚಕ್ಲಿ ಮಾಡಲಿಕ್ಕೆ ಮೊದಲಿಗೆ ನಾನು ಕಡಲೆ ತಗೊಂಡಿದ್ದೀನಿ. ಒಂದು ಬಟ್ಲು ಕಡಲೆನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಸಾಫ್ಟಾಗಿ ಪುಡಿ ಮಾಡ್ಕೋಬೇಕು. ಅದಾದಮೇಲೆ ಎಷ್ಟು ಬಟ್ಲು ನಾವು ಕಡಲೆ ತಗೊಂಡಿರ್ತೀವಿ, ಒಂದು ಬಟ್ಲು ಕಡಲೆ ತಗೊಂಡ್ರೆ 2 ಬಟ್ಲಷ್ಟು ಅಕ್ಕಿ ಹಿಟ್ಟು ತಗೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳೋದಲ್ಲ, ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬೆಚ್ಚಗಾಗೋವರೆಗೂ ಕೈ ಆಡಿಸ್ತಾನೆ ಇರಬೇಕು, ಸೀಸಬಾರ್ದು. ಅದಾದಮೇಲೆ ಜರಡೆ ಇಟ್ಕೋಬೇಕು. ಅಕ್ಕಿ ಹಿಟ್ಟನ್ನು ಮತ್ತು ಕಡಲೆ ಹಿಟ್ಟು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಜರಡೆ ಮಾಡ್ಕೋಬೇಕು. ಜರಡೆ ಯಾಕೆ ಮಾಡ್ಕೋಬೇಕು ಅಂದರೆ ಅದು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿರುತ್ತೆ, ಹಾಗಾಗಿ ನೀಟಾಗಿ ಜರಡೆ ಮಾಡಿಕೊಂಡ್ರೆ ಸಾಫ್ಟಾಗಿ ಪುಡಿ ಬರುತ್ತೆ. ಹಾಗಾಗಿ ಫುಲ್ ಎಲ್ಲದನ್ನು ನೀಟಾಗಿ ಜರಡೆ ಮಾಡ್ಕೋಬೇಕು. ನೋಡಿ ಎಷ್ಟು ಗಟ್ಟಿಯಾಗಿ ಒಟ್ಟು ಬಂದಿದೆ ಅಂತ. ಇವಾಗ 1 ಸ್ಪೂನಷ್ಟು ಓಂಕಾಳು ಹಾಕ್ಕೊಳ್ಳಿ. ಓಂಕಾಳು ಆದಮೇಲೆ ಜೀರಿಗೆ ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಖಾರದ ಪುಡಿ, ನಿಮಗೆ ಖಾರ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ಖಾರ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಳ್ಳಿ. ಹಿಟ್ಟನ್ನು ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಸ್ವಲ್ಪ ಹಿಟ್ಟು ತಗೊಂಡು ಮುಷ್ಟಿ ಮಾಡ್ಕೊಳ್ಳಿ. ಮುಷ್ಟಿ ಮಾಡ್ಕೊಂಡಿದ್ದಿಟ್ಟು ಈ ರೀತಿಯಾಗಿ ಉಂಡೆ ಥರ ಬರಬೇಕು, ಹಾಗಾದರೆ ಚಕ್ಲಿ ಚೆನ್ನಾಗಿ ಬರುತ್ತೆ ಅಂತ. ಮಿಕ್ಸ್ ಮಾಡಿರೋ ಹಿಟ್ಟಿಗೆ ತಣ್ಣೀರನ್ನು ಹಾಕ್ಕೋಬೇಡಿ, ಚೆನ್ನಾಗಿ ಕಾಯಿಸಿರಬೇಕು, ಚೆನ್ನಾಗಿ ಮಳ್ಸಿರಬೇಕು. ಆ ನೀರನ್ನು ಮಾತ್ರ ಹಾಕಬೇಕು. ಆ ನೀರು ಹಾರಿದ್ರೂ ಪರವಾಗಿಲ್ಲ, ತಣ್ಣಗಾದರೂ ಪರವಾಗಿಲ್ಲ, ಆ ನೀರನ್ನೇ ಹಾಕ್ಕೋಬೇಕು. ತಣ್ಣೀರು ಮಾತ್ರ ಹಾಕ್ಕೋಬೇಡಿ. ನೋಡಿ, ಹೀಗೆ ಸ್ಮೂತಾಗಿ ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಚಕ್ಲಿ ಮಾಡ್ತೀವಲ್ಲ ಆ ಮಿಷಿನ್ಗೆ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಚಕ್ಲಿ ಹಾಕೋದು ತಿರುಗಿಸ್ಬಿಟ್ಟು. ನೀವು ಎಣ್ಣೆಗೆ ಡೈರೆಕ್ಟಾಗಿ ಹಾಕ್ಬೋದು, ಆದರೆ ಡಿಸೈನ್ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಒಂದು ತಟ್ಟೆಗೆ ಇಲ್ಲ ಪೇಪರ್ ಮೇಲೆ ಚಕ್ಲಿ ಆಕಾರವಾಗಿ ಮಾಡ್ಕೊಂಡ್ಬಿಟ್ಟು ಎಣ್ಣೆ ಕಾದ್ಮೇಲೆ ಹಾಕ್ತೀನಿ. ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಚಕ್ಲಿನ ಕರಿಬೇಕಾಗುತ್ತೆ, ಇಲ್ಲಾಂದರೆ ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗರಂ ಅನ್ನಂಗೆ ಚಕ್ಲಿ ರೆಡಿಯಾಗಿದೆ. ನೀವು ಈ ರೀತಿಯಾಗಿ ಮಾಡಿ. ಥ್ಯಾಂಕ್ಸ್ ಫ್ರೆಂಡ್ಸ್, ಬಾಯ್ ಬಾಯ್.